very shortly going to minister. ಇಂಥವರು ನಾವು ಮಾತಾಡಿದ್ದಕ್ಕೆ ಹೋಗಿ ಸ್ವಾಮಿ ನೀವು ಬಂದು ಇದು ಓಪನ್ ಮಾಡಿಬಿಟ್ಟು ಫಸ್ಟ್ ನೀವೇ ಬರಬೇಕಂತ ಕೇಳಿದ್ರೆ ಅವ್ರ ಜೊತೆಲಿ ನಮ್ಮ ಗೋಪಾಲ್ ರೆಡ್ಡಿ ಅವ್ರನ್ನ ಕಲಿತು ಇಬ್ಬರು ಒಪ್ಕೊಂಡು ಬಂದಿದ್ದಾರೆ. ಸುರೇಶ್ ಸರೆಲ್ಲ ಸೇರಿ ಅವ್ರಿಗೆ ನಮ್ಮ ಫ್ಯಾಮಿಲಿ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಕೆಲಸ ಮಾಡಿದ್ದಾರೆ, ಈ ಕೆಲಸ ಮಾಡಿಲ್ಲ ಆ ಕೆಲಸ ಮಾಡಿಲ್ಲ ಯಾವನ್ನ ಒಬ್ಬನು ಕಲಿಸೋಸಿ ಹೇಳೋಕ್ಕಾಗಲ್ಲ. ಅಷ್ಟು ಮಾಡಿದ್ರು ಇನ್ನೇನು ಕೆಲಸ ಇದೆ ಮಾಡ್ತೀನಿ ಅಂತ ಹೇಳ್ತಾರೆ. ಇಂಥ ಸಾಧ್ಯ ಇವತ್ತು ಏನು ನಮ್ಮ ನೆಚ್ಚಿನ ನಾಯಕರು, ನಮ್ಮ ಭಾಗದ ಜನಪ್ರಿಯ ಶಾಸಕರು ಆದಂಥ ಅಣ್ಣ ನಾರಾಯಣಸ್ವಾಮಿ ಅನ್ನವರು ಈ ಭಾಗಕ್ಕೆ ನಿರಂತರವಾಗಿ ಬರ್ತಾ ಇರ್ತಾರೆ. ನಮ್ಮ ಸ್ನೇಹಿತರ ಜಿಮ್ಮು ಉದ್ಘಾಟನೆ ಸಮಾರಂಭಕ್ಕೆ ಇವತ್ತು ನಮ್ಮ ಹೃದಯ ಪೂರ್ವಕವಾಗಿ ಅವರಿಗೆ ಅಭಿನಂದನೆ ಮಾಡಬೇಕಂತ ನಾನು ಅವ್ರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಇಂಥ ಒಂದು ಜಿಮ್ಮು ಈ ಭಾಗದಲ್ಲಿ ಬೇಕಾಗಿದೆ. ಯಾಕಪ್ಪ ಅಂದರೆ ದಿನೇ ದಿನೇ ಇವತ್ತು ಭಾರತ್ ನಗರ, ಎಮ್ಮಿ ನಗರ, SP ನಗರ, ಪಾಲಾರ್ ನಗರ, ವಾಣಿನಗರ ಹೀಗೆ ಈ ಭಾಗ ಅಭಿವೃದ್ಧಿ ಆಗ್ತಾ ಇದೆ. ಹಿಂದೆ ಒಂದು ಸಣ್ಣ ಗ್ರಾಮ ಇದ್ದಂಥ ಭಾಗ ಇವತ್ತು ನಗರವಾಗಿ ಮಾರ್ಪಡ್ತಾ ಇದೆ. ಅನೇಕರಿಗೆ ಇವತ್ತು
ತಮ್ಮ ಆರೋಗ್ಯನ ಕಾಪಾಡಿಕೊಳ್ಳಲಿಕ್ಕೆ ಜಿಮ್ಗಳ ಅಗತ್ಯ ಭಾಳ ಇದೆ. ಯಾಕಂದರೆ ಈ ಜಿಮ್ಮನ್ನು ಒಬ್ಬ ಟ್ರೈನರ್ ಇಲ್ಲದೆ ಮಾಡೋದು ತಪ್ಪು. ನಾವೇ ಮನೇಲಿ ಇಟ್ಕೊಂಡು ಇಷ್ಟೊಂದು ಸಲ ಜಿಮ್ ಮಾಡಿದಾಗ ಏನಾದರೂ ಕೂಡ ಹೆಚ್ಚು ಕಮ್ಮಿ ಆದಾಗ ಯಾರು ನಮ್ಮನ್ನು ಕಾಪಾಡೋದಿಲ್ಲ. ಆದರೆ ಒಬ್ಬ ಟ್ರೈನಿಂಗ್ ಪಡೆದಿರ್ತಕ್ಕಂಥ ವೆಲ್ ಎಕ್ವಿಪ್ಮೆಂಟ್ಸ್ ನಾನೆಲ್ಲ ನೋಡಿದೆ, ಭಾಳ ಒಳ್ಳೆ ಎಕ್ವಿಪ್ಮೆಂಟ್ಸ್ ಹಾಕಿದ್ದಾರೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಇತ್ತೀಚಿನ ಕಾಲದಲ್ಲಿ ಹೆಣ್ಮಕ್ಳು ವಾಕಿಂಗ್ ಬಿಟ್ಟರೆ ಬೇರೆ ಕೆಲಸ ಮಾಡೋದಿಲ್ಲ. ಕನಿಷ್ಠ ಪಕ್ಷ ಅವರ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಎಲ್ಲ ಯುವಕರೇ ಆಯ್ತಲ್ಲ, ಥ್ರೆಡ್ಮಿಲ್ 80 ವರ್ಷ ಮಾಡ್ಬೋದು. ಆ ಥ್ರೆಡ್ಮಿಲ್ಲು ಎಲ್ಲ ಹೈಡ್ರಾಲಿಕ್ಸ್ ಐಟಮ್ಸನ್ನ ಅದಕ್ಕೆ ವಯಸ್ಸಿನ ಅಂತರ ಇಲ್ಲ, ಎಲ್ಲ ವಯಸ್ಸರು ಮಾಡ್ಬೋದು. ಎಲ್ಲ ವಯಸ್ಸರು ಮಾಡತಕ್ಕಂಥ ಎಕ್ವಿಪ್ಮೆಂಟ್ಸನ್ನು ಸಹೋದರಿ ಅಳವಡಿಸಿದ್ದಾರೆ. ಬಹುಶಃ ಈ ಜಿಮ್ಮಲ್ಲಿ ಎಲ್ಲ ಯುವಕರು ಬಂದು ಆ ಜಿಮ್ಮಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತೇಳಿ ನಾನು ಯುವಕರಿಗೆ, ನಾಗರಿಕರಿಗೆ ಮನವಿಯನ್ನು ಮಾಡ್ತೇನೆ. ಈ ಜಿಮ್ ಇದೆಯಲ್ಲ, ವಿಶೇಷವಾಗಿ ಈ ಭಾಗದಲ್ಲಿ ಜಿಮ್ಮಿನ ಅಗತ್ಯ ಭಾಳ ಇತ್ತು ಅಂತ ಹೇಳ್ತೀನಿ. ಹಾಗಾಗಿ ಇವತ್ತೇನು ಈ ಜಿಮ್ಮನ್ನು ಪ್ರಾರಂಭ ಮಾಡತಕ್ಕಂಥ ಸಹೋದರರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ನೀವು ಮಾಡ್ತಕ್ಕಂಥ ಎಲ್ಲ ಒಳ್ಳೆಯ ಕೆಲಸಗಳಲ್ಲಿ ನಾನು ನೀವು ಸಹಾಯ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ, ಇನ್ನೂ ಹೆಚ್ಚಿಗೆ ಈ ಜಿಮ್ ಅಭಿವೃದ್ಧಿ ಹೊಂದಲಿ ಅಂತೇಳಿ ಕ್ಲಾಸಿಕ್ ಫಿಟ್ನೆಸ್ ಜಿಮ್ ಎಲ್ಲರೂ ಕೂಡ ಬಂದು ಭಾಗವಹಿಸಿ ತರಬೇತಿಯನ್ನು ಪಡೆದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತೇಳಿ ನಮ್ಮೆಲ್ಲ ಸಹಾಯ ಮನವಿಯನ್ನು ಮಾಡಿ ನನ್ನನ್ನು ಕೂಡ ಈ ಸರಳ ಕಾರ್ಯಕ್ರಮ ಕರೆಸಿ ಈ ಜಿಮ್ಮನ್ನು ಓಪನ್ ಮಾಡಿಸಿದ್ದಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು. ಸತತವಾಗಿ 3 ಬಾರಿಗೆ ಶಾಸಕರಾಗಿ ಇವತ್ತು ಏನು ಯುವ ಪೀಳಿಗೆ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸೋದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಒಂದು ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಿದೆ ಅಂದರೆ ಅದು ಬಂಗಾರಪೇಟೆ ತಾಲೂಕು ಅಣ್ಣ ಎಸ್.ಎನ್. ನಾರಾಯಣಸ್ವಾಮಿ ಅವರ ಅಭಿವೃದ್ಧಿ ಅಂತ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಯಾರೋ ಬಂದು ಒಂದು ರಸ್ತೆಯಲ್ಲಿ ನಿಂತು ನಾಯಿ ನರಿಗಳೆಲ್ಲ ಅವ್ರ ಪರವಾಗಿ ಮಾತಾಡ್ತಾರೆ. ಅವರಿಗೆ ನಾವೆಲ್ಲ ಏನು ನಮ್ಮ ನಾರಾಯಣಸ್ವಾಮಿಯನ್ನವರ ಪರವಾಗಿ ನಾವು ನಿರಂತರವಾಗಿ ನಿಂತಿರ್ತೀವಿ ಅಂತ ನಾಯಿ ನರಿಗಳನ್ನ ನಾವು ಹೊಡೆಯೋದಕ್ಕೆ ಸಿದ್ಧತೆಯನ್ನು ಈಗಾಗಲೇ ಈ ಭಾಗದಲ್ಲಿ ಒಂದು ಸಭೆ ಮಾಡಬೇಕಂತ ನಮ್ಮ ಅಧ್ಯಕ್ಷರು ಹೇಳಿದಾರೆ. ಸಭೆಯನ್ನ ಒಂದು ಆಯೋಜನೆ ಮಾಡ್ತಾ ಇದ್ದೀವಿ. ಆ ಸಭೆಯಲ್ಲಿ ನಾವು ಏನಿದೆ ನಮ್ಮ ಅಣ್ಣ ನಾರಾಯಣಸ್ವಾಮಿ ಅವರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಪಟ್ಟಿ ಮಾಡಿದ್ದೀವಿ. ನಮ್ಮ ಡಿಕಹಳ್ಳಿ ಗ್ರಾಮ ಪಂಚಾಯತ್ಗೆ ಸುಮಾರು 3 ಬಾರಿ ಅವರು ಗೆದ್ದ ನಂತರ ಹೆಚ್ಚು ಕಮ್ಮಿ 20 ರಿಂದ 25 ಕೋಟಿ ಅನುದಾನವನ್ನ ಅವರು ಈ ಭಾಗಕ್ಕೆ ಬಿಡುಗಡೆ ಮಾಡಿರೋದು ಇತಿಹಾಸ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನೋಡಿ, ಯುವ ಪೀಳಿಗೆ ಯಾರಾದರೂ ಹೋಗಿ ಅಣ್ಣ ನಾವು ಈ ತರ ಒಂದು ಅಂಗಡಿ ಓಪನ್ ಮಾಡ್ತಾ ಇದ್ದೀವಿ, ಏನೋ ಒಂದು ನಾವು ಬೆಳೀತಾ ಇದ್ದೀವಿ ಅಂದ್ರೆ ನಿರಂತರವಾಗಿ ಮನಸೊಳಿಸಿ ಅವರಿಗೆ ಬಂದು ಬೆಂಬಲ ನೀಡೋ ಅಂತ ಈ ಶಾಸಕರು ಯಾರೇ ಇದ್ದಾರೆ ಅಂದ್ರೆ ರಾಜ್ಯದಲ್ಲಿ ನಮ್ಮ ಅಣ್ಣ ನಾರಾಯಣಸ್ವಾಮಿ ಅವರಂತ ಹೇಳೋದಕ್ಕೆ ಬಯಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಅವರು ಇದೇ ತರ ನಿರಂತರವಾಗಿ ನಮ್ಮ ಭಾಗಕ್ಕೆ ಬರ್ತಾರೆ. எல்லோருக்கும் காலை வணக்கம். டிகேஎல்இ கிராம பஞ்சாயத் பகுதியிலே டிகேஎல்இ முக்கிய வீதியிலே ஸ்ரீசாய் காம்ப்ளெக்ஸிலே நமது பாண்டு அண்ணன் குடும்ப நபரான ராஜன் அவர்கள் ஒரு நவீனமான உடற்பயிற்சி கூடத்தை இன்று ஆரம்பித்திருக்கின்றார். இந்த கிளாசிக் ஃபிட்னஸ் சென்டரை பங்கார்பேட் தாலுகாவின் சட்டமன்ற உறுப்பினர் மதிப்பிற்கும் மரியாதைக்கும் உரிய உயர் திரு எஸ்.என். நாராயணசாமி அவர்களும் மற்றும் புதா சேர்மனான கோபால் ரெட்டி அவர்களும் டிகல்லி கிராம பஞ்சாயத்தின் தலைவர் லயன் டாக்டர் ஜே சுரேஷ் அவர்களும் கன்னட ரக்ஷண வேதிக்கையினுடைய பிரதான காரியதர்சியான முன்ராஜ் அவர்களும் மற்றும்
இந்த பகுதியை சேர்ந்த கிராம பஞ்சாயத்து உறுப்பினர்கள் அனைவரும் சேர்ந்து இன்று அந்த கிளாசிக் ஃபிட்னஸ் ஜிம்மை துவக்கி இருக்கின்றார்கள். இந்த பகுதியிலே வாழக்கூடிய அனைத்து வாலிபர்களும் பெரியவர்களும் பெண்களும் இந்த உடற்பயிற்சி கூடத்தை பயன்படுத்த வேண்டும் என்று கேட்டுக்கொள்கின்றோம். இங்க நவீன முறையிலே அனைத்து எக்யூப்மெண்ட்ஸ்களும் இருக்கின்றது. இங்கே வெயிட் லாஸ், வெயிட் கெயின், பர்சனல் ட்ரைனிங் அண்ட் காம்படிஷன் ட்ரைனிங். ராஜன் அவர்கள் கர்நாடக மாநிலத்திலே பாடி பில்டிங்கிலே எண்ணற்ற பரிசுகளை வென்றவர். அவர் பிட்னஸ் ட்ரைனராக படித்து டிப்ளமா பெற்றிருக்கின்றார். அதனால் இப்பகுதியிலே உள்ள வாலிபர்கள் அதை பயன்படுத்திக் கொண்டு தன்னுடைய உடற்கட்டையும் மேம்படுத்தி பல போட்டிகளிலே பங்கிட்டு வெல்ல வேண்டும். அதோடு ஆரோக்கியத்தையும் பேணி காக்க வேண்டும் என்று கேட்டுக்கொண்டு பாண்டாண்டன் குடும்பத்தினர் அவர்கள் ராஜன் அவர்களுக்கு உறுதுணையாக உள்ளார். இந்த சிறப்பு விழாவிற்கு என்னையும் அழைத்து கௌரவித்தமைக்கு டாக்டர் அம்பேத்கர் சோசியல் புரோகிரசிவ் போரமின் தலைவர் என்ற அளவிலே நான் அவர்களுக்கு நன்றி கலந்த வணக்கத்தையும் வாழ்த்துக்களையும் உரித்தாக்கி ಡಿಕೆಹಳ್ಳಿ ಭಾಗದಲ್ಲಿ ಎಂಬಿ ನಗರದಲ್ಲಿ ಕ್ಲಾಸಿಕ್ ಫಿಟ್ನೆಸ್ ಅಂಡ್ ಯೂನಿಸೆಕ್ಸ್ ಜಿಮ್ ಅನ್ನ ರಾಜನ್, ಅದು ನಮ್ಮ ಪಾಂಡನ್ ಅವರ ಫ್ಯಾಮಿಲಿಯ ಪಾಂಡನ್ ಅವರ ಅಕ್ಕನ ಮಗನು ಈ ಭಾಗದಲ್ಲಿ ನಮ್ಮ ಮುನ್ರಾಜ್ ಬಿಲ್ಡಿಂಗ್ ಸುಮಾರು ಎಕ್ವಿಪ್ಮೆಂಟ್ಸು ನೋಡುವಾಗ ಸುಮಾರು ಎಕ್ವಿಪ್ಮೆಂಟ್ಸ್ ನೋಡೋದು ತುಂಬ ಚೆನ್ನಾಗಿದೆ. ಬಟ್ ಈ ಜಿಮ್ ಬೆಳೀತದೆ ಅಂತ ನನಗೆ ಒಂದು ಇದಿದೆ. ಮೇನ್ ಏನಂದರೆ ಫಿಸಿಕಲ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನ್ಯಾಚುರಲ್ ಫಿಟ್ನೆಸ್. ಕೆಲವರು ಏನು ಮಾಡ್ತಾರೆ, ಜಿಮ್ಮು ಮಾಡ್ತಾರೆ, ಅದಕ್ಕೆ ಬೇಕಾದ ಡ್ರಗ್ಸ್ಗಳು ತಗೊಳ್ತಾರೆ ಫಿಟ್ನೆಸ್ಗೋಸ್ಕರ. ಅದು ಮಾಡಬಾರ್ದು. ಅದು ಬದಲು ಇಟ್ ಈಸ್ ನಾಟ್ ಯುವರ್ ಒರಿಜಿನಲ್ ಫಿಟ್ನೆಸ್. ಒರಿಜಿನಲ್ ಫಿಟ್ನೆಸ್ ಅಂದರೆ ಜಿಮ್ಮಲ್ಲಿ ಒಂದು ಒಳ್ಳೆ ಟ್ರೈನರ್ ರಾಜನ್ನು ಪ್ಲಸ್ ಅವ್ರ ಎಂಟೈರ್ ಫ್ಯಾಮಿಲಿಯಲ್ಲೂ ಜಿಮ್ ಗೊತ್ತಿದ್ದ ಮಟ್ಟಿಗೆ ರಂಜಿತ್ ಅವ್ರ ಅಮ್ಮ ಅವರು ಸುಮಾರು ಜನ ಇದ್ದಾರೆ. ರಾಜನ್ ನಮ್ಮ ಪ್ರದೀಪ್ ಜಿಮ್ಮಲ್ಲಿ ಈಗೇನು ಕಡಿಮೆ ಆಗಿಬಿಟ್ಟಿದೆ. ಜಿಮ್ ಮಾಡೋದು ಪ್ರದೀಪ್, ರಾಜನ್ನು ಎಲ್ಲ ನಮ್ಮ ಪನ್ನೀರನ್ನ ಇವರೆಲ್ಲ ಒಂದು ದೊಡ್ಡ ಫ್ಯಾಮಿಲಿ. ನಾನು ಅಲ್ಲಿ ಒಂದು ಫ್ಯಾಮಿಲಿ ಮೆಂಬರ್. ಅವರಿಗೆ ದೀಪಕ್, ನಮ್ಮ ಪ್ರದೀಪ್, ಮೈಕಲ್ಲು ಎಲ್ಲ ಬಂದಿದ್ದಾರೆ. ವಿಲ್ಸನ್ನು ಏನಂದರೆ ಈ ಜಿಮ್ಮು ಟ್ರೈನರ್ ಕೈಯಲ್ಲಿರೋದು, ಬೆಳೆಯೋದು ಟ್ರೈನರ್ ಕೈಯಲ್ಲಿರೋದು. ಆ ಟ್ರೈನರು ಅವ್ರಿಗೆ ಯಾವ ಥರ ಟ್ರೈನ್ ಕೊಟ್ಟು ಮಾಡ್ತಾರೆ ಈ ಜಿಮ್ ಬೆಳೀತಾ ಇರುತ್ತೆ. ಫಿಸಿಕಲ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ಗೋಸ್ಕರ ಅದು ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾಲದಲ್ಲಿ BP, ಶುಗರ್ ಎಲ್ಲ ಕಾಯಿಲೆ. ಅಟ್ಲೀಸ್ಟ್ ಒಂದು ಫಿಟ್ನೆಸ್ ಇದ್ದರೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು. ನಾವು ಕಾಪಾಡ್ಕೋಬೇಕಂದ್ರೆ ಫಿಟ್ನೆಸ್ ಇರಲೇಬೇಕು ಅಂತ ಹೇಳ್ತಾ ಏನು ಡಿಕೆಹಳ್ಳಿ ಪ್ಲಾಂಟೇಶನ್ ವ್ಯಾಪ್ತಿಯಲ್ಲಿ ಇವತ್ತು ವಿಶೇಷವಾಗಿ ಒಂದು ವ್ಯಾಯಾಮ ಶಾಲೆ ನಮ್ಮ ಭಾಗದಲ್ಲಿ ಉದ್ಘಾಟನೆ ಆಗಿರೋದು ನಮಗೆ ಖುಷಿಯನ್ನು ತಂದಿರೋ ಸಂಗತಿ. ಏನು ಈ ಫಿಟ್ನೆಸ್ ಜಿಮ್ಮನ್ನು ಈ ಭಾಗದ ಜನ ಎಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯಕ್ಕೋಸ್ಕರ ಅನಿವಾರ್ಯ, ಬೇಕೇ ಬೇಕು. ಮತ್ತು ಯುವ ಪೀಳಿಗೆಗೆ ಅಚ್ಚುಮೆಚ್ಚಾದ ಒಂದು ದೇಹವನ್ನು ಬೆಳೆಸ್ಕೋಬೇಕಾದ್ರೆ ಜಿಮ್ಮಲ್ಲಿ ಬಂದು ಅವರು ವ್ಯಾಯಾಮ ಮಾಡಿ ಒಂದು ಫಿಟ್ನೆಸ್ಸನ್ನು ಮಾಡ್ಕೋಬೋದು. ಈ ಭಾಗದ ಜನತೆಗೆ ನನ್ನ ಒಂದು ಮನವಿ ಏನಂದರೆ, ಈ ಒಂದು ಯೂನಿವರ್ಸಲ್ ಫಿಟ್ನೆಸ್ ಜಿಮ್ಮನ್ನು ರಾಜನ್ ಅವರು ಒಳ್ಳೆ ಕೋಚರ್ ಇದ್ದಾರೆ. ತಾವೆಲ್ಲ ಈ ಭಾಗದ ಜನ ಬಂದು ಇಲ್ಲಿ ಜಿಮ್ಮಲ್ಲಿ ಬಂದು ವ್ಯಾಯಾಮ ಶಾಲೆಯಲ್ಲಿ ನೀವೆಲ್ಲ ತೊಡಸ್ಕೋಬೇಕು. ಯಾರಿಗೆ ಅನಿವಾರ್ಯ ಇದೆ ಅವ್ರು ಬಂದು ತೊಡಸ್ಕೋಬೇಕಂತ ಮನವಿ ಮಾಡ್ಕೊಂತ ಮತ್ತೊಂದು ಸತಿ ಈ ಭಾಗದ ಜನತೆಗೆ ಇಲ್ಲಿ ನಮ್ಮ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ, ಡಿಕೆಹಳ್ಳಿ ಮುಖ್ಯ ರಸ್ತೆ, ME ನಗರ ವಿನಾಯಕ ಟೆಂಪಲ್ ನೇರಲ್ಲಿ ಸಾಯಿ ಕಾಂಪ್ಲೆಕ್ಸ್ ಅಲ್ಲಿ ಯೂನಿವರ್ಸಲ್ ಜಿಮ್ಮು ಉದ್ಘಾಟನೆ ಆಗಿರೋದು. ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರು SR ನಾರಾಯಣ ಸ್ವಾಮಿ ಅನ್ನೋರು ಬಂದು ಉದ್ಘಾಟನೆ ಮಾಡಿ ಹೋಗಿರ್ತಾರೆ. ಇದನ್ನ ತಮ್ಮ ಭಾಗದ ಜನ ಎಲ್ಲ ಬಂದು ಇದನ್ನ ಉಪಯೋಗ ಮಾಡಿಸ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡಿ
ಮಾತ್ರ